ಒಂದು ಸರ್ವೆ ಪ್ರಕಾರ ಈ ದೇಶದಲ್ಲಿ ಪುರುಷರು ಎಷ್ಟು ಜನ ಇದ್ದಾರೆ ಮತ್ತೆ ಮಹಿಳೆಯರು ಎಷ್ಟು ಜನ ಇದ್ದಾರೆ ಅನ್ನೋದಾದ್ರೆ ಅಂದಾಜಿನ ಪ್ರಕಾರ ಆಸ್ ಪರ್ ದ ಗೂಗಲ್ ರಿಸರ್ಚ್ ಹೇಳ್ತಿರೋದು ಇದು 1000 ಜನ ಮೆನ್ ಇರ್ತಾರೆ 930 to 950 ರೇಂಜ್ ಗೆ ವುಮೆನ್ಸ್ ಇರ್ತಾರೆ ಅಂತ ಹೇಳಲಾಗ್ತಿದೆ ಅಲ್ವಾ. ಯಾರ್ಯಾರು ಸಿಂಗಲ್ಸ್ ಇರ್ತಾರೆ ಅಲ್ವಾ ಅವ್ರ ವಾದ ಏನಪ್ಪಾ ಅಂತಂದ್ರೆ ಅಲ್ಲ ಗುರು ಯಾವ್ದೋ ಒಬ್ಬ ಸೌಕಾರ ಒಬ್ಬ ವ್ಯಕ್ತಿ ಬರ್ತಾನೆ 3-4 ಜನ ಇಟ್ಕೊಂಡಿರ್ತಾನೆ, ಮನೇಲಿ ಒಬ್ಳು ಹೆಂಡತಿ ಇರ್ತಾಳೆ, 3-4 ಜನ ಸೆಟಪ್ ಗಳು ಮಾಡಿ ಇಟ್ಕೊಂಡಿರ್ತಾನೆ. ಇವಾಗ ಅವ್ರಿಗೇನೆ 4 ಜನ ಹುಡುಗಿರು ಇದಾರೆ ಅಂದ್ಮೇಲೆ 1000 ಜನ ರೇಷೋದಲ್ಲಿ ಒಬ್ಬನಿಗೆ 4 ಜನ ಅದೇ ಎಷ್ಟಾಯ್ತು ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಸಿಂಗಲ್ಸ್ ಎಷ್ಟು ಜನ ಇದಾರೆ. ಈ ತರದಲ್ಲಿ ಲೆಕ್ಕ ತಗೊಂಡ್ರೆ ಎಷ್ಟು ಜನ ಬೇಸತ್ತೋಗಿದ್ದಾರೆ ಈ ವಿಚಾರದ ಬಗ್ಗೆ. ಅದಕ್ಕಾಗಿ ಕೆಲವರು ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಏನಪ್ಪಾ ಅಂತಂದ್ರೆ ಅನೈತಿಕ ಸಂಬಂಧ ಇರಲೇಬಾರ್ದು, ಅನೈತಿಕ ಸಂಬಂಧ ಯಾರ್ಯಾರು ಮಾಡ್ತಿದಾರಲ್ಲ ಅವ್ರನ್ನೇ ಫೈಂಡ್ ಔಟ್ ಮಾಡಿದ ಕೂಡಲೇ ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಸಾಲದೇ ಇರಕ್ಕೆ ಒಂದು ಗಂಡನಿಗೆ ಒಂದೇ ಹೆಂಡತಿ 3 ಹೆಂಡತಿ ಇರಬಾರ್ದು, ಒಂದ್ ಹೆಂಡತಿಗೆ ಒಂದೇ ಗಂಡ 4 ಗಂಡ ಇರಬಾರ್ದು. ಸೊ ಈ ತರದ್ದೆಲ್ಲ ಅವರು ಆಲೋಚನೆ ಮಾಡ್ಕೊಂಡು ಈ ವಿಚಾರದ ಬಗ್ಗೆ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಲೇಬೇಕಾಗಿ ಹಲವಾರು ಜನ ಮನವಿ ಮಾಡ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ದಾರಂತೆ. ಈ ತರ ಆಗ್ಬಿಟ್ರೆ ಸಿಂಗಲ್ಸ್ ಲೈಫ್ ಲಾಂಗ್ ಸಿಂಗಲ್ಸ್ ಇರ್ತಾರೆ. ಯಾವ ತರ ಅಂದ್ರೆ ಹುಟ್ಟಿದು ಒಬ್ನೇ, ಬದುಕಿರೋದು ಒಬ್ನೇ, ನಾಳೆ ದಿನ ಸಾಯೋದು ಒಬ್ನೇ. ಒಬ್ಬ ಹುಡುಗನ್ಗೆ ಅವ್ರ ಅಪ್ಪ ಅಮ್ಮನ ಜವಾಬ್ದಾರಿ ಇರುತ್ತೆ, ಮತ್ತೆ ಅವ್ರ ಅಜ್ಜಿ ತಾತ ಇದೆ ಅವ್ರ ಜವಾಬ್ದಾರಿನೂ ಕೂಡ ಇರುತ್ತೆ. ಅವ್ರ ಕೊನೆಗಾಲದಲ್ಲಿ ಈ ಗಂಡು ಮಗ ನೋಡ್ಕೊಂಡಿರ್ತಾನಲ್ವಾ, ಅದೇ ತರನೇ ಇವನು ಸಾಯೋ ಕಾಲಕ್ಕೆ ಯಾರು ನೋಡ್ಕೊಂತಾರೆ? ಯಾರು ನೋಡ್ಕೊಳ್ಳೋದೇ ಇಲ್ಲ. ಆ ವ್ಯಕ್ತಿ ಮದುವೆ ಆಗ್ಬೇಕಂದ್ರೂ ಕೂಡ ಯಾರು ಹೆಣ್ ಸಿಗಲ್ಲ, ಜಸ್ಟ್ ಬಿಕಾಸ್ ಆಫ್ ಲೋ ಸ್ಯಾಲರಿ. ಸೊ ಈ ಸ್ಯಾಲರಿನೇ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಇದಕ್ಕೆ ಎಲ್ರಿಗೂ ಈಕ್ವಲ್ ಆಗಿ ಸ್ಯಾಲರಿ ಬರಬೇಕು. ಅದನ್ನ ಏನ್ ಮಾಡಬೇಕು? ಈಕ್ವಲ್ ಆಗಿ ಸ್ಯಾಲರಿ ಅದೆಲ್ಲ ಯಾರು ಏನು ಮಾಡಕ್ ಆಗಲ್ಲ. ಕಮ್ಮಿ ಸ್ಯಾಲರಿ ಇರೋರ್ಗೂ ಮದುವೆ ಆಗಿರುತ್ತೆ, ಎಷ್ಟೊಂದ್ ಜನ ಜಾಸ್ತಿ ಸ್ಯಾಲರಿ ಬರ್ತಾ ಇರೋರ್ಗೂ ಕೂಡ ಮದುವೆ ಆಗಿರಲ್ಲ. ಹಾಗಂತ ಇದ್ರ ಬಗ್ಗೆ ಕೇಸ್ ಆಗ್ತಾ ಕೂತ್ಕೊಳಕ್ ಆಗುತ್ತಾ? ಹಾಗಂತ ಇದ್ರ ಬಗ್ಗೆ ದಿನ ಕೊರಗ್ತಾ ಕೂತ್ಕೊಳಕ್ ಆಗುತ್ತಾ? ಅವ್ರವ್ರು ಮಾಡೋ ಕೆಲಸ ಅವ್ರ ಶ್ರದ್ಧೆಯಿಂದ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅವ್ರ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡೇ ಮಾಡ್ತಾರೆ. ಆಗ ಯಾರೋ ಒಬ್ರು ಅದೃಷ್ಟ ದೇವತೆ ಬಂದೇ ಬರ್ತಾರೆ ಅವ್ರಿಗೆ. ಅದು ಬಿಟ್ಬಿಟ್ಟು ಈ ತರ ಇನ್ನೊಬ್ಬರ ಬಗ್ಗೆ ಟಾರ್ಗೆಟ್ ಮಾಡೋದೇ ಆಗ್ಲಿ ಅಥವಾ ಮಾಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನನಗ್ ಸಿಕ್ಕಿಲ್ಲ ಈ ಸಾಹುಕಾರ ವ್ಯಕ್ತಿಗಳೇ ಎಷ್ಟೋ ಪರವಾಗಿಲ್ಲ 4 ಜನ ಮಡಿಕೊಂಡಿರ್ತಾರೆ. ಅವ್ರು ಯಾವ ತರ ಆಲೋಚನೆ ಮಾಡ್ತಿದ್ದಾರೆ ಅಂದ್ರೆ ಒಂದ್ ಟೈಮ್ ಅಲ್ಲಿ ವಿಜಯ್ ಮಲ್ಯದವರು ಬ್ರ್ಯಾಂಡ್ ಏನೋ ಇರ್ತಲ್ಲ, ಆ ಬ್ರ್ಯಾಂಡ್ ವಿಚಾರವಾಗಿ ಒಂದ್ 16 ಜನ ಹುಡುಗಿರಿದ್ರಲ್ಲ, ಎಲ್ಲ ಮಾಡಲ್ಸ್ ಇದ್ರು, ನಮ್ಗೆ ಇಲ್ವಲ್ಲ ಅಂತ ಕೊರಗು ಕೂಡ ಕೆಲವ್ರಿಗೆ ಇದೆಯಂತೆ. ಯಾಕೆಂದ್ರೆ ಗುರು ನಾನು ದುಡ್ಡು ಮಾಡ್ಬೇಕು, ನಾನು ದುಡ್ಡು ಮಾಡ್ರೆ ಆತರ ವಿಜಯ್ ಮಲ್ಯ ಆತರ ಯಾರೋ ಇನ್ನೊಬ್ಬ ಡ್ಯಾನ್ ಬಿಲ್ಸೇರಿಯನ್ ಅಂತ ಒಬ್ರು ಯಾರೋ ಇದಾರಂತೆ, ಅವ್ರ ತರಾನೇ ನಾನು ಇರ್ತೀನಿ. ಯಾಕಂದ್ರೆ ದುಡ್ಡು ಮಾಡ್ಕೊಂಡ್ರೆ ಬರೀ ಹುಡುಗಿರೇ ಇರ್ಬೇಕು. ಹಂಗಂದ್ರೆ ಇಲ್ಲಿ ಅರ್ಥ ಏನ್ ಗೊತ್ತಾ, ಪ್ರತಿಯೊಬ್ಬ ಗಂಡಸಿನ ವೀಕ್ನೆಸ್ ಹೆಣ್ಣು ಅಂತ ಹೇಳ್ಬೋದಾಗಿದೆ. ಅದು ಮೇಲ್ನೋಟಕ್ಕೆ. ಒಂದ್ ರೀತಿಲಿ ಹೇಳೋದಾದ್ರೆ ಹಲವಾರು ಜನ ಯಾರ್ಯಾರು ಸಿಂಗಲ್ಸ್ ಇರ್ತಾರಲ್ವಾ, ಆ ಸಿಂಗಲ್ಸ್ ಕೂಡ ಅವ್ರು ಏನ್ ಮಾಡ್ತಾರೆ, ಅವ್ರು ಮದ್ವೆ ಆಗಿಲ್ಲ ಅಂತ ಕೊರಗಿರೋದಿಲ್ಲ, ಮಕ್ಳಿಲ್ವಲ್ಲ ಅಂತ ಬೇಜಾರಿರೋದಿಲ್ಲ. ಯಾಕೆ ಅಂದ್ರೆ ಅನಾಥಾಶ್ರಮಕ್ಕೆ ಹೋಗ್ತಾರೆ, ಅನಾಥ ಮಕ್ಳು ಇರ್ತಾರೆ, ಅವ್ರಿಗೆ ಅವ್ರ ಕೈಲಾದ ಸಹಾಯ ಮಾಡ್ತಾರಂತೆ. ಯಾಕೆ ಅಂದ್ರೆ ಕೊರಗಿರ್ಬಾರ್ದಲ್ವಾ. ಅಟ್ಲೀಸ್ಟ್ ಯಾರ್ಯಾರಿಗೆ ಸಿಂಗಲ್ಸ್ ಇರ್ತಾರೆ, ಮದ್ವೆ ಆಗಿಲ್ಲ ಅಂತ ಪರವಾಗಿಲ್ಲ, ಅಟ್ಲೀಸ್ಟ್ ಅನಾಥ ಮಕ್ಳಾದ್ರೂ ಇರ್ತಾರಲ್ಲ, ಅವ್ರಿಗಾದ್ರೂ ಅಟ್ಲೀಸ್ಟ್ ಏನಾದ್ರು ಸಹಾಯ ಮಾಡ್ಬೋದಲ್ಲ ಅಂತ ಕೆಲವ್ರು ಆಲೋಚನೆ ಇದ್ರೂ ಇರುತ್ತೆ. ಕೆಲವ್ರು ಅದನ್ನ ಆಲ್ರೆಡಿ ಮಾಡ್ತಾನೂ ಇರ್ತಾರೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಏನೇ ಹೇಳೋದಾದ್ರೆ ಒಂದು ಗಂಡಿಗೆ ಒಂದು ಹೆಣ್ಣು, ಒಂದು ಹೆಣ್ಣಿಗೆ ಒಂದು ಗಂಡನು ಆಲ್ರೆಡಿ ರೂಲ್ಸ್ ಇದೆ. ಅದಕ್ಕೇನೆ ಮದುವೆ ಮಾಡಿ ಕಳ್ಸುದು. ಈ ಅನೈತಿಕ ಸಂಬಂಧನೇ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅನೈತಿಕ ಸಂಬಂಧ ಆಗಬಾರ್ದು ಅಂದ್ರೆ ಹಲವಾರು ರೀಸನ್ಸ್ ಇದೆ. ಆಲ್ರೆಡಿ ನಾನು ಒಂದ್ 2-3 ವಿಡಿಯೋದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಪ್ರಸ್ತಾಪ ನಾನು ಮಾಡಿರುತ್ತೇನೆ. ಅನೈತಿಕ ಸಂಬಂಧ ಆಗಬಾರ್ದು ಅಂತಂದ್ರೆ ಇದು ಅವರವರ ಒಂದು ಮನಸ್ಥಿತಿ ಅಷ್ಟೇ. ಅವರ ಎಮೋಷನ್ಸ್ ನ, ಅವ್ರ ಫೀಲಿಂಗ್ಸ್ ನ ಅವ್ರು ಕಂಟ್ರೋಲ್ ಮಾಡ್ಕೊಳ್ಳೇಬೇಕಾಗುತ್ತೆ. ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ. ಇವ್ನ್ ಬಿಟ್ಟು ಹೋದ್ರೆ ಇನ್ನೊಬ್ಬ ಬರ್ತಾನೆ, ಹಂಗೆ ಈ ಹುಡುಗಿ ಬಿಟ್ಟು ಹೋದ್ರೆ ಇನ್ನೊಬ್ಳು. ಇದೇ ತರನೇ ಏನಾಗ್ತಿದೆ, ಇನ್ನು ಆಡ್ತಿಲ್ಲ ಅವ್ರು ಬಿಟ್ಟು ಇವ್ರು ಯಾರು ಅಂತ ಹೇಳಲ್ವಾ. ಇದೇನೇ ಆಗೋಗ್ಬಿಟ್ಟಿದೆ ಕೆಲವರ ಪರಿಸ್ಥಿತಿ ಅಂತ ಮೇಲ್ನೋಟಕ್ಕೆ ಹೇಳ್ಬೋದಾಗಿದೆ. ಎಸ್, ಈ ವಿಚಾರದ ಬಗ್ಗೆ ನಾವ್ ಯಾರಿಗೂ ಹರ್ಟ್ ಮಾಡ್ಬೇಕಂತಲ್ಲ ಅಥವಾ ಯಾರಿಗೂ ಕೂಡ ಟಾರ್ಗೆಟ್ ಕೂಡ ನಾವು ಮಾಡಿ ಮಾತಾಡ್ತಾ ಇಲ್ಲ. ಜಸ್ಟ್ ಒಂದು ಜನರಲ್ ಅಪ್ಡೇಟ್, ನಮಗ್ ಬಂದಿರ್ತಕ್ಕಂತ ಮಾಹಿತಿ ಹಾಗೆ ನಾನು ನಿಮ್ಗೆ ತಿಳಿಸೋ ಪ್ರಯತ್ನ ಆಗಿರುತ್ತೆ ಅಷ್ಟೇ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ಹಾಗೆ ಅನೈತಿಕ ಸಂಬಂಧದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನು ಕೂಡ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ ಅಷ್ಟೇ.